ತಗೋ ಅದೇ ತಗೋ ಯಾವ್ದು ಮಿಂಗೆ ತಗೋ ಇನ್ನೊಂದು ಎರಡು ಸಲ ಮಾಡಕ್ಕೆ ನಿಧಾನ ಫುಲ್ ಐತೆ ನೋಡಿ ಸ್ನೇಹಿತರೆ, ಈ ಮರ ಫುಲ್ ರಸ ಹೊಡೆದು ಗರಿ ಎಲ್ಲ ಫುಲ್ ಒಣಗೋಗಿ ಪೂರ ಕಂಪ್ಲೀಟಾಗಿ ಮರ ಹೋಗ್ತಾಯಿದೆ. ನೋಡಿ ಸುಳಿ ಬಿದೋಗ ಲೆವೆಲ್ ಬಂದಿದೆ ಇವತ್ತು. ನೋಡಿ ಯಾವ ಥರ ಸುಳಿ ಬಿದೋ ಹಂತದಲ್ಲಿ ಕಾಣ್ತಾ ಇದೆ ಮರ. ಈ ಮರಕ್ಕೆ ಇವತ್ತು ನಮ್ಮ ನೆಟ್ಸರ್ ಬಯೋಫಿಟನ್ನು ಇವತ್ತು ಕೊಡೋದಕ್ಕೆ ರೆಡಿ ಮಾಡಿದ್ದೀವಿ. ಈಗ ಪ್ರಾರಂಭಿಸ್ತಾರೆ ನಮ್ಮ ರೈತರು. ನೋಡಿ ಅವ್ರು ಹೇಳ್ತಾರೆ ಅವರ ಹೇಳಿ ನಿಮ್ಮ ಹೆಸರೇನು? ಯಾವೂರು? ಹಾಂ, ಏನು ಇವತ್ತು ತೋಟ ಏನಾಗಿದೆ ನಿಮ್ಮವು? ಈಗ ಮರ ಎಲ್ಲ ಫುಲ್ಲು ಭಾಳ ಇಳುವರಿ ಕುಂಠಿತವಾಗಿದೆ. ಯಾವುದೇ ಅನುಕೂಲಗಳು ಬರ್ತಾ ಇಲ್ಲ. ಮತ್ತು ರಸ ಎಲ್ಲ ಪೂರ ಕಂಪ್ಲೀಟ್ ನೋಡಿ ಈ ಥರ ರಸಗಳೆಲ್ಲ ಹೊಡೆದಿದೆ. ಪೂರ ಮರಗಳೆಲ್ಲ ರಸ ಹೊಡೆದು ಫುಲ್ ಮರ ಬಿದೋಗೋ ಸ್ಥಿತಿಗೆ ಬರ್ತಾ ಇದ್ದಾವೆ ಅಲ್ವರಾ? ಇವತ್ತು ಅದಕ್ಕೆ ಇವತ್ತೇನು ಮಾಡ್ತಾಯಿದ್ದೀರಿ ನೀವು? ಹಾಂ, ಯಾರು ಕೊಟ್ಟಿದ್ದಾರೋ? ಹಾಂ, ರಾಮಚರಪ್ಪರು ಕೊಟ್ಟಿದ್ರಾ? ನಿಮ್ಮ ಮಾಹಿತಿ ಕೊಟ್ಟಿರಾ? ಹಾಂ, ಈಗ ಅದು ರಸ ಹೊಡೆಯೋಕ್ಕೆ ಇದಕ್ಕೆ ಏನಂತ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಇಳುವರಿ ಚೆನ್ನಾಗಿ ಬರುತ್ತೆ, ಕಜ್ಜಿಕಾಯಿ ಹೋಗುತ್ತೆ, ಗರಿ ರೋಗ ಎಲ್ಲ ಹೋಗುತ್ತೆ, ಹಾಂ, ಅರಳುದ್ರ ನಿಂತ್ಕೊಳ್ಳುತ್ತೆ ಅಂತೇಳಿ. ಈಗ ಎಷ್ಟು ಮರಕ್ಕೆ ಮಾಡ್ತಾಯಿದ್ದೀರಾ? 40 ಮರಕ್ಕೆ ಮಾಡ್ತಾಯಿದ್ದೀರಾ. ನಿಮ್ದು ಎಷ್ಟು ತೋಟ ಇರೋದು? 150 ಗಿಡ ತೋಟ ಇದೆ. ಈಗ ಸದ್ಯಕ್ಕೆ 40 ಗಿಡ ಟ್ರೈ ಮಾಡ್ತಾಯಿದ್ದೀರಿ. ಈಗ ಏನು ಇವತ್ತು ನೆಟ್ಸರ್ ಬಯೋಫಿಟ್ ಕಂಪ್ನಿಯಿಂದ ಕೊಟ್ಟಿರೋ ಐಟಮಲ್ಲಿ ಏನು ನಮ್ಮ ತೋಟ ಡೆವಲಪ್ ಆಗುತ್ತೆ ಅದನ್ನು ನೋಡ್ಕೊಬೇಕು, ಮಾಡಬೇಕು, ಎಲ್ಲಕ್ಕೂ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಲ್ವರಾ? ಈಗ ನೆನ್ನೆ ನಿಮ್ಮ ಅಣ್ಣವ್ರಿಗೆ ಮಾಡಿಕೊಟ್ಟು ನಾಗರಾಜಪ್ಪ ಅವ್ರಿಗೆ ಇವತ್ತು ನಿಮ್ಮ ತೋಟ ಮಾಡ್ತಾಯಿದ್ದೀರಾ. ಈಗ ನಿಮ್ಮ ತೋಟ ಭಾಳ ಚೆನ್ನಾಗಿ ಇವತ್ತು ಅನುಕೂಲ ಆಗುತ್ತೆ. ನೋಡಿ ಆ ಮರ ಹೋಗಿದೆಯಲ್ಲ, ನೋಡಿ ಅದು ಏನಾಗಿದೆ, ಎಲ್ಲ ಫುಲ್ ರಸ ಹಿಡಿದು ಎಲ್ಲ ಫುಲ್ ಹೋಗ್ತಾಯಿದೆ ಆ ಮರ ಅದ್ಭುತವಾಗಿ ತಿರ್ಗಾ ಡೆವಲಪ್ಮೆಂಟ್ ಬರುತ್ತೆ, ಒಳ್ಳೆ ಇಳುವರಿ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ಅನುಕೂಲ ಆಗುತ್ತೆ ನಿಮಗೆ. ದಯಮಾಡಿ ಮಾಡಿ. ಈಗೆಲ್ಲ ಫುಲ್ ಮರಕ್ಕೆ ಎಷ್ಟು ಅಂತರದಲ್ಲಿ ಹಾಕ್ತಾಯಿದ್ದೀರಾ? ಎಷ್ಟು ಮರದ ಅಂತರದಲ್ಲಿ ಎಷ್ಟು ಅಂತರದಲ್ಲಿ ಹಾಕ್ತಾಯಿದ್ದೀರಾ ಮರಕ್ಕೆ ಸುತ್ತ? 2.5 ಅಡಿ 2 ಅಡಿಲಿ ಹಾಕ್ತಾಯಿದ್ದೀರಾ? ಹಾಂ, ಸರಿ, ಹಾಕಿ ಈಗ ಸ್ಟಾರ್ಟ್ ಮಾಡಿ. ಆಯಿತು.